ಸರ್ಕಾರಿ ಶಾಲೆಗಳು ದಿವಾಳಿ ಹೋಗಿಬಿಟ್ಟಿದ್ದಾವೆ ಇವತ್ತು. ಅದು ರೀಸರ್ವ್ ಮಾಡೋಕ್ಕೆ ತಯಾರಿಲ್ಲ. ಈ ಕಾಲೇಜ್ದಂಥ ಶಿಕ್ಷಕರನ್ನು ತುಂಬಿಕೊಳ್ತಾ ಇಲ್ಲ. ಒಬ್ಬ ವ್ಯಕ್ತಿನ ತಯಾರು ಮಾಡೋ ಕೇಂದ್ರ ಯಾವುದು ರೀ? ಒಬ್ಬ ಮನುಷ್ಯನನ್ನು, ಒಬ್ಬ ನಾಗರಿಕನನ್ನು ತಯಾರು ಮಾಡೋಂಥ ಕೇಂದ್ರ ಶಾಲೆ. ಆ ಶಾಲೆಗಳು ಬರ್ತಾ ಇಲ್ಲ. ಶಾಲೆಗೆ ಕಲಿಸ್ಲಿಕ್ಕೆ, ಶಾಲೆಗಳಿಗೆ ಕಳಿಸೋದಕ್ಕೆ ಜನ ಇದ್ದಾರೆ, ಜನ ಕಳಿಸ್ಬೇಕಂತ ಇದ್ದಾರೆ. ಅದರ ಗಂಟು ಇರೋದಕ್ಕಾಗಿ ಪ್ರೈವೇಟ್ದಲ್ಲಿ ಕಳ್ಸೋಕ್ಕಾಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ವರ್ಕ್ ಆಗ್ತಾ ಇಲ್ಲ. ಇದೆಲ್ಲನೂ ಇವಕ್ಕೆಲ್ಲ ಕಾರಣ ಡ್ರಗ್ ಅಡಿಕ್ಟ್ಸ್ಗೆ ಅಥವಾ ಡ್ರಗ್ ಮಾಫಿಯಾಗೆ ಈ ಕಾರಣನೇ ಇವು. ಇವೆಲ್ಲ ಹುಡುಗರು ಯಾರದಾರ ಈ ಮಾಫಿಯಾದೊಳಗೆ, ಡ್ರಗ್ಸ್ ಮಾಫಿಯಾದೊಳಗೆ ಹೋಗಿ ನೀವು ಪರೀಕ್ಷೆ ಮಾಡೋರು. ಭಾಳ ಕಲ್ತವ್ರು ಇರೋದಿಲ್ಲ ರೀ. ಅಷ್ಟೇ 8ನೇ 9ನೇ ಮ್ಯಾಟ್ರಿಕ ಇಲ್ಲ ಭಾಳ ಕಲ್ತವ್ರು ಇದ್ರು ಸಹಿತ ಉದ್ಯೋಗ ಸಿಗದ ಬ್ಯಾಸದ ಹತ್ರ ಹೋಗಿರ್ತಾನೆ, ಏನು ಮಾಡಲಪ್ಪ ನಾ ಅಂತೇಳಿ. ಹೀಗಾಗಿ ಈ ಡ್ರಗ್ ಸಿಗ್ತಾ ಇದ್ದಾವ. ಈಗ ಅವ್ರು ಸಿಕ್ಕರು ಶಿಕ್ಷೆ ಕೊಟ್ಟರೆ ಅಷ್ಟೇ ಅಲ್ಲ, ಇದರಿಂದ ಯಾವುದವ ಬಾಲಂಗೋಚ್ಗಳು ಎಲ್ಲಿದಾವೆ, ಎಲ್ಲ ಇದ್ರ ಬಾಲ್ಗಳು ಎಲ್ಲಿದಾವೆ, ಇದ್ರ ಬೇರೆಗಳು ಎಲ್ಲಿದಾವೆ, ಹುಡುಕಿ ತೆಗಿಬೇಕಾಗಿದ್ದೀವಿ. ಮಂಗಳೂರಿನ ನಮ್ಮ CCB ಪೊಲೀಸ್ ಹಿಡಿದ್ರು. ನಾವು ಅದಕ್ಕೆ ಹ್ಯಾಂಡ್ಸಪ್ ಹೇಳೋಣ. ಆದರೆ ಇನ್ನೂ ಎಷ್ಟೋ ಅದರಲ್ಲಿ ಆ ಭಾಗದಲ್ಲಿ, ಅದರಲ್ಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಭಾಗದಲ್ಲೇ, ಶಿವಮೊಗ್ಗದಲ್ಲೇ, ಬಾರ್ಡರ್ ಏರಿಯಾದಲ್ಲೇ, ಈಗ ನಿಮ್ಗೆ ಹೇಳಿದಂಗೆ ಈಶಾನ್ಯ ಭಾರತದಲ್ಲೇ, ನಮ್ಮ ಇಂಫಾಲ್ ಅಂದರೆ ಆಸಾಮ ಆಯಿತು, ಮಚ್ಚನ ಆಯಿತು, ಅಲ್ಲಿಯ ರಾಜ್ಯಗಳ ಬದಿಯಲ್ಲಿ ಮ್ಯಾನ್ಮಾರ್ನಿಂದ ಬರ್ತಾಯಿದೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇವೆಲ್ಲ ಈ ಡ್ರಗ್ ತಯಾರಿಕೆ ಕೇಂದ್ರಗಳಾಗಿದ್ದಾವೆ. ಇವು ಬರೋದ್ರಿಂದಾಗಿ ಇವತ್ತು ಏನಪ್ಪ ಅಂದರೆ ದೇಶದ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯುವಕರ ಇನ್ನೂ ದಾರಿ ಬಿಟ್ಟ ನಿರುದ್ಯೋಗ ಜೊತೆಗೆ ರೋಗಗ್ರಸ್ತ, ಮನೋರೋಗಗ್ರಸ್ತ, ಆರೋಗ್ಯ ರೋಗಗ್ರಸ್ತ, ಯಾವುದಂತ ಹೇಳಿ ನಾನು ನಿಮಗೆ ಮೆಂಟಲಿ ವೀಕ್ ಆಗ್ತಾಯಿದ್ದೀವಿ, ಶಾರೀರಿಕ ವೀಕ್ ಆಗ್ತಾಯಿದ್ದೀವಿ. ಶಿಕ್ಷಣಕ್ಕಾಗಿ ನಾವು ಏನು ಮಾಡ್ಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗದ ಯಾವುದಿಂಥ ಡ್ರಗ್ ಮಾಫಿಯಾಗಳು ನಾವು ಬಲಿ ಆಗ್ತಾಯಿದ್ದೀವಿ. ಇದಕ್ಕೆಲ್ಲ ಸರ್ಕಾರ ಬರೀ ಬಾಯಿಗೆ ಹೇಳೋದಲ್ಲ, ಕಾರ್ಯರೂಪಕ್ಕೆ ತಂದ್ರೆ ಭಾಳ ಉತ್ತಮ. ಈ ನಿರ್ಮೂಲನೆ ಮಾಡೋದನ್ನು ಬರೀ ಘೋಷಣೆ ಮಾಡಿ ಹಾನಿ ಮಾಡಿದ್ರಲ್ಲ, ಅದಕ್ಕೆ ಇನ್ನೂ ಅಷ್ಟು ಏನು ಮಾಡೋಕ್ಕೆ ಸಾಧ್ಯದ, ಅದನ್ನು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿ, ಮತ್ತು ಕೇವಲ ವಿರೋಧ ಮಾಡೋದು ಅಲ್ಲ. BJPಗರು ಇದನ್ನು ಅಪ್ರೂಟ್ ಮಾಡೋ ಸಲುವಾಗಿ ಎಲ್ಲರೂ ಕೋಆಪ್ರೇಷನ್ ಮಾಡಿದ್ರೆ ಸಾಧ್ಯತೆ. ಒಬ್ಬರು ಅಧಿಕಾರಕ್ಕಿದ್ದಾಗ ಒಬ್ಬ ನಾವು ಬೈಯೋ ಜೊತೆಗೆ ಆರೋಪ ಮಾಡೋ ಜೊತೆಗೆ ತಾವು ಕೈ ಜೋಡಿಸಿದ್ರೆ ನಿಶ್ಚಿತವಾಗಿ ಡ್ರಗ್ ಮಾಫಿಯಾ ತಡಿಬೋದು. ಇದಕ್ಕೆಲ್ಲ ಮೂಲ ಕಾರಣ ನಿರುದ್ಯೋಗ ಅನ್ನೋದು ನೆನಪಿಟ್ಕೊಂಡು ನಾವು ಉದ್ಯೋಗ ಸೃಷ್ಟಿ ಗಮನ ಹರಿಸಿದ್ರೆ ಮಾತ್ರ ಇದು ಹೋಗ್ಬೋದಿಲ್ಲ. ಆದರೆ ಇದು ಹಿಂಗೆ ನಿರಂತರ ನಮ್ಮನ್ನು ಕೊಲ್ತಾ ಹೋಗಿ ದೇಶವನ್ನು ನಾಶ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕವು ಈ ದೇಶದ ಭಾಗನ, ಇದು ನಾಶ ಆಗೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ತಿಳಿಸಿದ್ದಾರ. ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.